ನಿಮ್ಮ ಊರಿನಲ್ಲಿ ನೀವೊಂದು ವಿದ್ಯಾ ಸಾಮ್ರಾಜ್ಯ ಕಟ್ಟಿದ್ದೀರಿ, ಅದಕ್ಕೆ ಎಷ್ಟು ದೇಶಗಳಿಂದ ಜನ ಬಂದಿದ್ದಾರೆ ಅಂತ? ಇಲ್ಲ, ಬೇರೆ ಬೇರೆ ಇದರಿಂದ ಇದ್ದಾರೆ. ನಮ್ಮ ಇದಕ್ಕೆ ಈ ಮೂಡುಬಿದ್ರಿ ಅಂತ ಊರಿಗೆ ನಾನು ಯುರೋಪ್ ಕಂಟ್ರೀಸ್ ಇಂದ ನಾನು ಆಲೋಚನೆ ಮಾಡುವಂತ ಪ್ರಶ್ನೆ ಇಲ್ಲ. ಮುಂದಿನ ದಿನಗಳಲ್ಲಿ ಬರ್ಬೋದು, ಬಂದವರಿದ್ದಾರೆ. ಸ್ವಿಟ್ಜರ್ಲ್ಯಾಂಡ್ನಲ್ಲೂ ಬಂದು ಇಲ್ಲಿ ವಿದ್ಯಾಭ್ಯಾಸ ಕಲ್ತವರಿದ್ದಾರೆ. ಜಪಾನಿನಲ್ಲೂ ಹಲವಾರು ಟೀಮ್ಗಳು ಬಂದು ಇಲ್ಲಿ ಸ್ವಲ್ಪ ದಿನ ಇದ್ದುಕೊಂಡು ಕಲಿತು ಹೋದವರಿದ್ದಾರೆ. ಇಂಗ್ಲೆಂಡ್ನಲ್ಲೂ ಯೂನಿವರ್ಸಿಟಿಗಳಿಂದ ಬಂದು ಇಲ್ಲಿ ಸ್ವಲ್ಪ ಸಮಯ ಇದ್ದುಕೊಂಡು ಇಲ್ಲಿ ವಿದ್ಯಾಭ್ಯಾಸ ಮಾಡಿಕೊಂಡು ಹೋದವರಿದ್ದಾರೆ. ಆದರೆ ಬಹಳ ಮುಖ್ಯವಾಗಿ ನಮ್ಮಾಗಿದ್ದಂಥ ಅದು ಒಂದು ಶ್ರೀಲಂಕಾ ಇರ್ಬೋದು ಅಥವಾ ನೇಪಾಳ ಇರ್ಬೋದು, ಇಂಥ ಒಂದು ದೇಶಗಳಿಂದ ಇಲ್ಲಿ ಬೇಕಾದಷ್ಟು ವಿದ್ಯಾರ್ಥಿಗಳು ಇಲ್ಲಿ ಬರ್ತಾ ಇದ್ದಾರೆ. 20,000 ಮಕ್ಕಳು ಹಾಸ್ಟೆಲ್ನಲ್ಲಿ ಇದ್ಕೊಂಡು ಹೋದವರು. ಹೌದು. 2,000 ಮಕ್ಕಳು ದಿನನಿತ್ಯ ಬಂದು ತಮ್ಮ ಮನೆಗೆ ಹೋಗ್ತಾರೆ. ಹೌದು. ಈ ನಂಬರೇ ನನಗೊಂಥರ ಅನ್ಇಮ್ಯಾಜಿನೇಬಲ್ ಅಂತ ಅನ್ನಿಸ್ತಾ ಇದೆ. ನಾನು 2 ತಂಗಿಯರು ಮದುವೆ ಮಾಡಿದ್ದೀನಿ ಸರ್. 2,000 ಜನ ಒಂದು ದಿವಸ ಊಟಕ್ಕೆ ಬರ್ತಾರೆ ಅಂದರೆ ನಿದ್ದೆ ಬರೋದಿಲ್ಲ, ಟೆನ್ಷನ್ ಆಗ್ಬಿಡುತ್ತೆ, ಹೆಂಗಾಗುತ್ತೋ ಏನೋ ಅಂತ. 20,000 ಜನ ಮಕ್ಕಳು ಹಾಸ್ಟೆಲ್ನಲ್ಲಿ ಇದ್ಕೊಂಡು, ಅಂದರೆ ಯು ಹ್ಯಾವ್ ಸೆಟ್ ಅ ಸಿಸ್ಟಮ್ ಅನ್ಸುತ್ತೆ ನನಗೆ. ಯಾವ್ಯಾವುದು ಯಾವ ಟೈಮ್ನಲ್ಲಿ ಏನೇನು ಆಗಬೇಕು ಅನ್ನೋ ಸಿಸ್ಟಮ್ ಸೆಟ್ ಆಗಿದೆ ನಮ್ಮಲ್ಲಿ. ಅದನ್ನ ಎಕ್ಸ್ಪ್ಲೇನ್ ಮಾಡಿ ನೀವು. ಅದು ವ್ಯವಸ್ಥೆ, ಒಂದು ವ್ಯವಸ್ಥೆ. ಇಲ್ಲಿ ಮನುಷ್ಯ ಮುಖ್ಯ ಅಲ್ಲ, ವ್ಯಕ್ತಿ ಮುಖ್ಯ ಅಲ್ಲ, ಒಂದು ವ್ಯವಸ್ಥೆ ಎಂಬುದು ಬಹಳ ಮುಖ್ಯ. ನಾನು ಬಹಳ ಮಕ್ಕಳಲ್ಲಿ ಇರುವಂಥ ಸಮಸ್ಯೆಗಳಲ್ಲಿ ನನಗೆ ಡೇ ಸ್ಕಾಲರ್ ಮತ್ತು ಒಂದು ಹಾಸ್ಟೆಲ್ ಇರುವ ಮಕ್ಕಳನ್ನು ತೆಗೆದುಕೊಳ್ಳುವ. ಡೇ ಸ್ಕಾಲರ್ನ ಮಕ್ಕಳು ಅವರು ಬೆಳಿಗ್ಗೆ ಬರ್ತಾರೆ, ಸಂಜೆ ಹೋಗ್ತಾರೆ. ನಮ್ಮಲ್ಲಿ ಇರುವುದೇ ಒಂದು 6-7 ಗಂಟೆ ಕಾಲ. ಇದನ್ನು ನಿಭಾಯಿಸಲಿಕ್ಕೆ ಏನೂ ಕಷ್ಟ ಸಾಧ್ಯ ಇಲ್ಲ. ಮತ್ತೆ ಅವರನ್ನು ವಿದ್ಯಾಭ್ಯಾಸದ ಪರಿಪೂರ್ಣತೆಯನ್ನು ಮಾಡಲಿಕ್ಕೆ ನಮಗೆ ಕಷ್ಟವೂ ಇದೆ. ಆದರೆ ಅದು ಬಹಳ ಸುಲಭ, ಅದನ್ನು ಹ್ಯಾಂಡಲ್ ಮಾಡಲಿಕ್ಕೆ ಕಷ್ಟ ಏನಿಲ್ಲ. ಆದರೆ 24 ಗಂಟೆ ಒಬ್ಬ ಮಕ್ಕಳು ನಮ್ಮ ಕೈಯಲ್ಲಿ ಇದ್ದರೆ ಅವರನ್ನು ಪರಿಪೂರ್ಣತೆಯನ್ನು ನಮಗೆ ಮಾಡಲಿಕ್ಕೆ ಆಗ್ತದೆ. 22,000 ಮಕ್ಕಳು ಇಲ್ಲಿಗೆ ಬರೋದು ಅಂದರೆ 22,000 ಕುಟುಂಬಗಳು ನಿರ್ಧಾರ ತಗೊಂಡಿದ್ದಾವೆ ಅಂತ. ದಟ್ ಈಸ್ ಅ ಬಿಗ್ಗರ್ ಥಿಂಗ್. ಆ 22,000 ಕುಟುಂಬಗಳು ನಿರ್ಧಾರ ತಗೊಂಡು ತಮ್ಮ ಮಕ್ಕಳನ್ನು ನಿಮ್ಮ ಹತ್ರ ಕಳಿಸ್ತಾರೆ ಅಂದರೆ ಇಲ್ಲಿ ನಮ್ಮ ಮಕ್ಕಳ ಭವಿಷ್ಯ ಚೆನ್ನಾಗಾಗುತ್ತೆ ಅನ್ನೋದೊಂದು ನಂಬಿಕೆಯಿಂದ ಕಳಿಸಿದ್ದಾರೆ ಅಂತ. ಅದಕ್ಕಿಂತಲೂ ಮುಖ್ಯವಾಗಿ ನಮ್ಮ ಕ್ಯಾಂಪಸ್ಸನ್ನು ಒಂದು ಮಿನಿ ಇಂಡಿಯಾದಾಗೆ ಕಟ್ಟಬೇಕು ಅಂತ ನನಗೆ ಆಸೆ. ಈಗ ನಮ್ಮ ದೇಶ ಹೇಗುಂಟು, ದೇಶದಲ್ಲಿ ಬೇರೆ ಬೇರೆ ಜಾತಿ, ಬೇರೆ ಬೇರೆ ಸಮುದಾಯದವರು, ಬೇರೆ ಬೇರೆ ವಿಚಾರಗಳು ಹೀಗೆಲ್ಲ ಇದ್ದಾಗೆ ಇಲ್ಲಿ ಅವರು ಕೂಡ ಬದುಕುವಾಗ ಅವರೊಂದು ಮಿನಿ ಇಂಡಿಯಾದಾಗಿದ್ದುಕೊಂಡು ನಾಳೆ ಹೋಗಿ ಅವರು ನಮ್ಮ ದೇಶಕ್ಕೆ ಅವರು ಸೆಟ್ಲ್ ಆಗಬೇಕು. ಹಾಗೆ ಹೋಗುವಾಗ ಸ್ವತಂತ್ರ ಕಾಲಿನ ಮೇಲೆ ನಿಂತುಕೊಂಡು ಅವರು ಹೇಗೆ ಬದುಕಬಹುದು ಎಂಬುದನ್ನು ಕಲಿಬೇಕು. ಒಂದು ಶಿಸ್ತು ಅಂದರೆ ಏನು, ದೇಶ ಪ್ರೇಮ ಅಂದರೆ ಏನು, ಒಂದು ಸಮಯ ಪ್ರಜ್ಞೆ ಅಂದರೆ ಏನು, ಹೀಗೆ ಪ್ರತಿಯೊಂದನ್ನು ಅವರ ಜೀವನದಲ್ಲಿ ಅದನ್ನು ಕಲಿಬೇಕು ಅಂತ ನಮ್ಮದು. ಕೇವಲ ಪಠ್ಯದ ಪುಸ್ತಕದವನ್ನು ಮಾತ್ರ ಓದುವುದಲ್ಲ, ಪಠ್ಯದ ಪುಸ್ತಕದ ಒಟ್ಟಿಗೆ ಒಂದು ಇಡೀ ಬದುಕನ್ನು ಕಟ್ಟಿಕೊಳ್ಳುವಂಥ ಒಂದು ಸುಂದರವಂತ ಮನಸ್ಸನ್ನು ಕಟ್ಟುವ ಕೆಲಸವನ್ನು ನಮ್ಮಲ್ಲಿ ಆಗಬೇಕು ಎಂಬುದೇ ನನ್ನ ಬಹಳ ದೊಡ್ಡ ಆಶೆ. ಅದಕ್ಕಾಗಿ ನಾನು ಹಾಸ್ಟೆಲಿಗೆ ಎಷ್ಟೇ ಕಷ್ಟ ಆದರೂ ಕೂಡ ಇಲ್ಲಿ 48 ಹಾಸ್ಟೆಲ್ಗಳಿದೆ. 48 ಹಾಸ್ಟೆಲ್ಗಳಲ್ಲಿ ಒಂದು ಸುಮಾರು 20,000 ಮಕ್ಕಳಿದ್ದಾರೆ. ಇದರಲ್ಲಿ ಪ್ರಾಥಮಿಕ ಮಟ್ಟದ ಮಕ್ಕಳಿದ್ದಾರೆ, ಪ್ರೌಢಶಾಲಾ ಮಕ್ಕಳಿದ್ದಾರೆ, ಪದವಿ ಪೂರ್ವ ಶಾಲೆಯ ಮಕ್ಕಳಿದ್ದಾರೆ, ಪದವಿ ಮಕ್ಕಳು ಇದ್ದಾರೆ, ಉನ್ನತ ಶಿಕ್ಷಣದವರಿದ್ದಾರೆ, ವೃತ್ತಿಪರದವರಿದ್ದಾರೆ, ಬೇರೆ ಬೇರೆ ಜಿಲ್ಲೆ, ಬೇರೆ ಬೇರೆ ರಾಜ್ಯದಿಂದ ಬಂದ ಮಕ್ಕಳು ಅಲ್ಲಿ ಇದ್ದಾರೆ. ಈ ರೀತಿ ಇರುವಂಥ ಒಂದು ವಿದ್ಯಾಸಂಸ್ಥೆ. ಇನ್ನು ಬಹಳ ಮುಖ್ಯವಾಗಿ ಬೇಕಾದ್ದು ನೀರಿನ ಸರಬರಾಜು ಎಂದೂ ತಪ್ಪಿ ಹೋಗಬಾರ್ದು. ಆ ನೀರಿನ ಸರಬರಾಜು ಮತ್ತು ಇಡೀ ಶುಚಿತ್ವ. ಇಡೀ ನಮ್ಮ ಕ್ಯಾಂಪಸ್ಸನ್ನು ನೋಡಿದರೆ ನೀವು ರೂಮಿನೊಳಗಿರ್ಬೋದು, ಹೊರಗಿರ್ಬೋದು, ಎಲ್ಲಿ ನೋಡಿದರೂ ಕೂಡ ನಾವು ವಿಶೇಷವಾಗಿ ಶುಚಿತ್ವಕ್ಕೆ ಗಮನ ಕೊಡ್ತೇವೆ. ಇದನ್ನು ಕೊಟ್ಟುಕೊಂಡು ಒಂದು ರೀತಿಯಲ್ಲಿ ಅವರಿಗೆ ಒಂದು ಶಿಸ್ತುಬದ್ಧವಾಗಿ, ಎಂದು ಅವರಿಗೆ ತೊಂದರೆ ಆಗದ ಹಾಗೆ ಒಂದು ಶಿಸ್ತುಬದ್ಧವಾಗಿ ಎಲ್ಲವನ್ನು ಖುಷಿಯಲ್ಲಿ ಅವರು ಅನುಭವಿಸಬೇಕು. ಆ ರೀತಿಯ ಒಂದು ವಾತಾವರಣವನ್ನು ಅಲ್ಲಿ ನಾವು ಸೃಷ್ಟಿ ಮಾಡಿಕೊಡ್ಬೇಕಾಗ್ತದೆ. ಮಾಡಿಕೊಂಡು ಕೊಟ್ಟಾಗ ಮಕ್ಕಳು ಖುಷಿ ಪಟ್ಟುಕೊಂಡಿರ್ತಾರೆ. ಪ್ರಾರಂಭ ಸಮಯದಲ್ಲಿ ಸ್ವಲ್ಪ ಸಮಸ್ಯೆ ಇರ್ತದೆ. ಮನೆ ಬಿಟ್ಟು ಇಲ್ಲಿ ಹಾಸ್ಟೆಲ್ ಲೈಫ್ನಲ್ಲಿ ಇರುವಾಗ, ಇಲ್ಲಿ ಬೇರೆ ಬೇರೆ ಜನರೊಟ್ಟಿಗೆ ವಾಸ ಮಾಡುವಾಗ, ಇದು ಕೆಲವು ಫುಡ್ಡಿಗೆ ಅವರು ಸೆಟ್ ಆಗುವಾಗ ಸ್ವಲ್ಪ ಸಮಯ ಹೋಗ್ತದೆ. ಒಂದು 15-20 ದಿವಸ ಹೋಗ್ತದೆ, ರೂಢಿ ಇರೋದಿಲ್ಲ. ಒಮ್ಮೆ ಅವರು ಅದಕ್ಕೆ ಸೆಟ್ ಆದ ಮೇಲೆ ಮತ್ತೆ ಅದನ್ನು ಬಹಳ ಇಷ್ಟಪಡ್ತಾರೆ ಮತ್ತು ಅವರು ಖುಷಿ ಪಡ್ತಾರೆ. ಕಡೆಗೆ ಹೋಗುವಾಗ ಒಂದು ಕಣ್ಣಲ್ಲಿ ಸ್ವಲ್ಪ ಒಂದು ಕಣ್ಣೀರನ್ನು ಸುರಿಸಿಕೊಂಡು ಹೋಗುವುದನ್ನು ನಾನು ನೋಡ್ತಾ ಇದ್ದೇನೆ. ನಿಮ್ಮ ಪ್ರಕಾರ ಎಜುಕೇಷನ್ ಅಂದರೆ ಏನು? ಅಂದರೆ ಈಗ ಹೆಂಗಾಗಿದೆ ಅಂದರೆ ಈ ಕಾಲೇಜಿನಲ್ಲಿ ಇಷ್ಟು ಜನ ನೀಟಿಗೆ ಸೆಲೆಕ್ಟ್ ಆದರೂ ಅದು ಒಳ್ಳೆ ಕಾಲೇಜು, ಈ ಕಾಲೇಜಿನಲ್ಲಿ ಇಷ್ಟು ಜನ JEEಗೆ ಸೆಲೆಕ್ಟ್ ಆದರೂ ಇದು ಒಳ್ಳೆ ಕಾಲೇಜು. ಎಜುಕೇಷನ್ ಏನು ಪರ್ಪಸೇ ಅದ ಸರ್? ಅಂದರೆ ಓದಿಸು ಅವರ ತಲೆಯಲ್ಲಿ ವಿಷಯಗಳನ್ನು ತುಂಬಿ ಅದನ್ನು ಎಕ್ಸಾಮ್ನಲ್ಲಿ ಹೊರಗೆ ತೆಗೆದು ರ್ಯಾಂಕ್ ತೆಗೆಸು, ಇದೇ ಎಜುಕೇಷನ್ನ? ಅದನ್ನ ಹೊರತುಪಡಿಸಿ ಎಜುಕೇಷನ್ ಏನಾರು ಇದೆಯಾ? ಅದು ಒಂದು ಪಾರ್ಟ್ ಆಫ್ ದ ಎಜುಕೇಷನ್. ಅದು ಕೂಡ ಒಂದು ಅಗತ್ಯ ಇದೆ. ಯಾಕೆಂದರೆ ಈ ಕಾಲಘಟ್ಟದಲ್ಲಿ ಖಾಲಿ NCERT ಸಿಲೆಬಸ್ಸೇ. ಈಗ ನಮ್ಮಲ್ಲಿ ಪಠ್ಯದ ಪುಸ್ತಕದಲ್ಲಿ 2 ರೀತಿ ಇರ್ತದೆ. ಒಂದು ಶಿಕ್ಷಣ ಅಂತ ಆಗುವಾಗ ಒಂದು ಕ್ಲಾಸ್ ರೂಮಿನ ಒಳಗಿನ ಒಂದು ಪಠ್ಯದ ಪುಸ್ತಕ,
ನಮಗೆ ಇಷ್ಟ ಇರಲಿ ಇಷ್ಟ ಇಲ್ಲದೆ ಕೂತ್ಕೊಳ್ಳಿ, ಅದು ಕನ್ನಡ ಮಾಧ್ಯಮ, ಇಂಗ್ಲೀಷ್ ಮಾಧ್ಯಮ, CBSE, ICSE ಸಿಸ್ಟಮ್ಗಳು 10ನೇ ತರಗತಿವರೆಗೆ, PUC ಆಗುವಾಗ ಸೈನ್ಸು, ಕಾಮರ್ಸು, ಆರ್ಟ್ಸು, ಡಿಗ್ರಿ ಬರುವಾಗ ಇಷ್ಟೆಲ್ಲ ಡಿಗ್ರಿಗಳು, ಬೇರೆ ಬೇರೆ ಇದು ಎಲ್ಲ ಪ್ರೊಫೆಷನಲ್ ಕಾಲೇಜುಗಳು, ಇದೆಲ್ಲ ಅನಿವಾರ್ಯವಾಗಿ ನಮ್ಮ ವ್ಯವಸ್ಥೆ, ಇದು ಇನ್ನಿಂದ ಬಂದ ವ್ಯವಸ್ಥೆ. ಇದನ್ನು ನಾವು ದೂಷಿಸಲಿಕ್ಕೆ ಆಗೋದಿಲ್ಲ, ಇದನ್ನು ನಾವು ಒಪ್ಪಲೇಬೇಕಾಗ್ತದೆ. ಆದರೆ ಈಗ ಅದು ಕೂಡ ಅಲ್ಲಿಗೆ ಸೀಮಿತವಾಗಲಿಲ್ಲ. ಇವತ್ತು PUCಗೆ ಬರುವಾಗ NCERT ಸಿಲೆಬಸ್ಸೇ ಅಂತಿಮವ ಅಲ್ಲ. NCERT ಸಿಲೆಬಸ್ನ ಜೊತೆಗೆ ಇವತ್ತು ಸೈನ್ಸ್ ಆಗುವಾಗ ಪೂರಕ ಎಕ್ಸಾಮ್ ಆದಂಥ CET ಇರ್ಬೋದು, ನೀಟ್ ಇರ್ಬೋದು, JEE ಇರ್ಬೋದು, ನಾಟಾ ಇರ್ಬೋದು, NDA ಇರ್ಬೋದು, ಇದು ಅನಿವಾರ್ಯವಾಗಿದೆ. ಇದೇ ರೀತಿ ಇವತ್ತು ಕಾಮರ್ಸ್ ಅಂತ ತೆಗೆದರೆ NCERT ಸಿಲೆಬಸ್ ಅಂತಿಮ ಅಲ್ಲ, ಅದರ ಜೊತೆಯಲ್ಲಿ ಇವತ್ತು CA, CS, ಕ್ಲಾಟ್ ಎಕ್ಸಾಮ್ ಅಥವಾ ಸಿವಿಲ್ ಸರ್ವಿಸ್ಗಳು ಅನಿವಾರ್ಯವಾಗಿದೆ. ಆರ್ಟ್ಸ್ನಲ್ಲೂ ಹಾಗೇ ಆಗಿದೆ, ಪ್ರತಿಯೊಂದರಲ್ಲೂ ಕೂಡ ಹಾಗೆ ಆಗಿದೆ. ಇದರ ಜೊತೆಯಲ್ಲಿ ಇವತ್ತು ಇಲ್ಲೂ ಕೂಡ ಹಾಗೆ. ಇದಕ್ಕೆಲ್ಲ ತಯಾರಿ ಆಗಬೇಕಾದ್ರೆ ಈಗ ನಮ್ಮ 10ನೇ ತರಗತಿವರೆಗೆ ಯಾವ ಮಾಧ್ಯಮದಲ್ಲಿ ಯಾವ ಇದರಲ್ಲೂ ಕಲಿಯಲಿ, ಅಲ್ಲೂ ಕೂಡ NCERT ಸಿಲೆಬಸ್ನೊಟ್ಟಿಗೆ ಕೆಲವು ಫೌಂಡೇಶನ್ಗಳನ್ನು ಮಾಡುವಂಥ ಅನಿವಾರ್ಯತೆಗಳು ಬಂದಿದೆ. ಹೀಗಾಗುವಾಗ ಇಂಥ ಪೂರಕ ಎಕ್ಸಾಮ್ಗಳು, ನೀಟ್ ಆಗಲಿ ಯಾವುದನ್ನಾಗಲಿ ನಾವು ಅಸಡ್ಡೆ ಮಾಡಲಿಕ್ಕೆ ಆಗೋದಿಲ್ಲ. ಇದನ್ನು ನಾವು ಗಂಭೀರವಾಗಿ ತೆಗೆದುಕೊಳ್ಬೇಕು. ಆದರೆ ಅದೇ ಅಂತಿಮ ಅಲ್ಲ. ಎಜುಕೇಷನ್ನಲ್ಲಿ ಕ್ಲಾಸ್ ರೂಮಿನ ಹಾಗೆ ಇವತ್ತು ಬಯಲು ಪ್ರದೇಶದ ಬಯಲು ಇದನ್ನು ಇಟ್ಟುಕೊಂಡು ಬಯಲು ಎಜುಕೇಷನ್ ತಿಳಿತಾ ಉಂಟು. ಇಂಥ ಎಜುಕೇಷನ್ ಸಹ ನಾವು ಪರಿಕಲ್ಪನೆ ಮಾಡಬೇಕು. ವಿದ್ಯಾಭ್ಯಾಸದ ಜೊತೆ ಅವರಿಗೆ ಕ್ರೀಡೆ ಇರ್ಬೋದು, ಸಾಂಸ್ಕೃತಿಕ ಇರ್ಬೋದು, ಬೇರೆ ಬೇರೆ ಕಲೆಗಳಿರ್ಬೋದು, ಪಠ್ಯೇತರವಂಥ ವಿಚಾರಗಳಿರ್ಬೋದು, ಒಂದು ರೀತಿಯ ಜೀವನ ವಿಲಾಸ, ಒಂದು ರೀತಿಯ ಸೌಂದರ್ಯ ಪ್ರಜ್ಞೆ, ಒಂದು ರೀತಿಯ ಕ್ರೀಡಾ ಮನೋಭಾವ, ಸ್ಪೋರ್ಟ್ಸ್ ಮ್ಯಾನ್ ಸ್ಪಿರಿಟು, ಅಥವಾ ಬೇರೆ ಬೇರೆ ರೀತಿಯಲ್ಲಿ ನಾವು ಮಕ್ಕಳನ್ನು ಆಲೋಚನೆ ಮಾಡಬೇಕಾಗ್ತದೆ. ಹೀಗೆ ಮಾಡುವಾಗ ಅವರಿಗೆ ಬೇಕಾದಂಥ ಸಿಸ್ಟಮ್ಗಳನ್ನು ನಾವು ಲಾಭ ನಷ್ಟವನ್ನು ಇಟ್ಟುಕೊಳ್ಳದೆ ಇದರೊಟ್ಟಿಗೆ ಜೋಡಣೆ ಮಾಡಿಕೊಳ್ಬೇಕಾದ್ದು ನನ್ನ ಅನಿವಾರ್ಯತೆ. ಒಂದು ಮಗು ಒಂದು ಶಿಕ್ಷಣ ಸಂಸ್ಥೆಯೊಳಗೆ ಹೋದಾಗ ಹೇಗೆ ಹೋಗಿರುತ್ತೋ, ಹೊರಗಡೆ ಬಂದಾಗ ಬೆಟರ್ ಪರ್ಸನಾಲಿಟಿಯಾಗಿ ಹೊರಗೆ ಬರಬೇಕು. ಎಷ್ಟೋ ಬಾರಿ ತಂದೆ ತಾಯಿ ಹೇಳ್ತಾರೆ, ನೋಡಿ ನಿಮ್ಮ ವಿದ್ಯಾಸಂಸ್ಥೆಗೆ ನಾವು ಬಂದು ಸೇರಿಸಿದ್ದು ಏನು ಕೇಳಿದರೆ, ಒಂದು ನೀಟ್ನಲ್ಲಿ ಒಂದು ಒಳ್ಳೆಯ ಮಾರ್ಕನ್ನು ತೆಗೆದುಕೊಂಡು ಅಥವಾ JEEನಲ್ಲಿ ಒಳ್ಳೆಯ ಮಾರ್ಕ್ ತೆಗೆದುಕೊಂಡು ಅವನು IIT ಓದಬೇಕು, ಅವನು ಮೆಡಿಕಲ್ ಓದಬೇಕು ಅಂತ ನಿಮ್ಮಲ್ಲಿ ಕಳಿಸಿದ್ದೆ. ಆದರೆ ಅವನಿಗೆ ಅದಕ್ಕೆ ಹೋಗಲಿಕ್ಕೆ ಆಗಲಿಲ್ಲ. ಇವತ್ತು ಮೆಡಿಕಲ್ಗೆ ಹೋಗಲಿಕ್ಕೆ ಆಗಲಿಲ್ಲ, JEEನ ಮುಖಾಂತರ ಒಂದು IITಗೆ ಹೋಗಲಿಕ್ಕೆ ಆಗಲಿಲ್ಲ. ಒಳ್ಳೆ ಮಾರ್ಕ್ ತೆಗೆದಿದ್ದಾನೆ, ಆದರೆ ಅವನಿಗೆ ಅದನ್ನು ಮುಟ್ಲಿಕ್ಕೆ ಅಲ್ಲಿ ಆಗಲಿಲ್ಲ. ಆದರೆ ಒಂದು ನನಗೆ ಸಮಾಧಾನ ಇದೆ, ಆ ಹುಡುಗನ ಅಥವಾ ಹುಡುಗಿಯ ವಿಷಯದಲ್ಲಿ ಹಲವಾರು ದೋಷಗಳು ಅವಳಲ್ಲಿ ನಮ್ಮ ಮನೆಯಲ್ಲಿರುವಾಗ ಇತ್ತು. ಅವಳಿಗೆ ನಾವು ಹೇಗೆ ವಿದ್ಯಾಭ್ಯಾಸ ಕೊಡೋದು, ಹೇಗೆ ಅವಳನ್ನು ಒಂದು ಒಳ್ಳೆಯ ಮನಸ್ಸನ್ನು ಕಟ್ಟೋದು ಅಂತ ನಾನು ಸೋತೋಗಿದ್ದೆವು. ಆದರೆ ನಿಮ್ಮ ವಿದ್ಯಾಸಂಸ್ಥೆಗೆ ಬಂದ ಮೇಲೆ ನಮಗೆ ಬುದ್ಧಿ ಹೇಳುವಷ್ಟು ಅವರು ಬೆಳೆದಿದ್ದಾರೆ. ಇದರಲ್ಲಿ ಅವರು ಬೆಳೆದೇ ಹೋಗಿದ್ರು ಕೂಡ, ಇದರಲ್ಲಿ ಸೀಟ್ ಪಡೆದೇ ಹೋದರೂ ಕೂಡ ನಮಗೆ ಬುದ್ಧಿ ಹೇಳುವಷ್ಟು. ನಮ್ಮ ಮನೆಗೆ ಬಂದು ಹೇಳ್ತಾಳೆ, ಇಲ್ಲಿ ಸಿಸ್ಟಮ್ ಸರಿ ಇಲ್ಲ, ಇಲ್ಲಿ ಸ್ವಚ್ಛತೆ ಸರಿ ಇಲ್ಲ, ಇಲ್ಲಿ ಊಟೋಪಚಾರ ಸರಿ ಇಲ್ಲ, ನೀವು ಬೆಳಿಗ್ಗೆ ಹೇಳುವುದಿಲ್ಲ, ನೀವು ಹೀಗೆ ಮಾಡ್ತೀರಿ, ನೀವು ಯಾಕೆ ಇಷ್ಟು TV ನೋಡ್ತೀರಿ, ಹೀಗೆಲ್ಲ ಅವ್ರು ಬಂದು ನಮಗೆ ಬುದ್ಧಿ ಹೇಳುವಷ್ಟು ಬೆಳೆದು ಹೋಗಿದ್ದಾರೆ ನಿಮ್ಮ ಮಾತು ಹೇಳ್ತಾರೆ. ಇದಕ್ಕಿಂತ ದೊಡ್ಡ ವಿದ್ಯಾಭ್ಯಾಸ ಬೇರೆ ಯಾವ ಸರಿ ಹೇಳಿ ನೋಡುವ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.